ನಮಸ್ಕಾರ ಸ್ನೇಹಿತರೆ, ಯೂನಿಕ್ ಇನ್ಫಾರ್ಮೇಶನ್ ಕನ್ನಡಿಗ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಆತ್ಮೀಯರೇ, ಮಾಸದ ಕೃಷಿ ಪಕ್ಷದ ಚತುರ್ದಶಿಯಂದು ಆಚರಣೆ ಮಾಡಲಾಗುವ ಮಹಾಶಿವರಾತ್ರಿ ಹಬ್ಬ. ಈ ಹಬ್ಬ ಶಿವಭಕ್ತರ ಪಾಲಿಗೆ ಮಂಗಳಕರ ದಿನವಾಗಿದೆ. ಶಿವರಾತ್ರಿ ಹಬ್ಬ ಎಲ್ಲ ಹಬ್ಬಗಳಿಗಿಂತ ವಿಭಿನ್ನವಾಗಿದೆ. ಸಾಮಾನ್ಯವಾಗಿ ಎಲ್ಲ ಹಬ್ಬಗಳಲ್ಲಿಯೂ ದೇವರಿಗೆ ಹಗಲು ಪೂಜೆಯನ್ನು ಮಾಡಲಾಗುತ್ತದೆ. ಆದರೆ ಮಹಾಶಿವರಾತ್ರಿಯಲ್ಲಿ ಮಾತ್ರ ರಾತ್ರಿಯ ವೇಳೆಯಲ್ಲಿ ಪೂಜೆ ಭಜನೆಗಳು ನಡೆಯುವುದು ಈ ಹಬ್ಬದ ವಿಶೇಷತೆ. ರಾತ್ರಿ ಎಂದರೆ ಕತ್ತಲು, ಕತ್ತಲು ಎಂದರೆ ಅಜ್ಞಾನವನ್ನು ಕಳೆದು ಸುಜ್ಞಾನವನ್ನು ಬೆಳಗಿಸಿ ಎಂದು ಆ ಶಿವ ಪರಮಾತ್ಮರನ್ನು ಬೇಡುವ ಶುಭ ದಿನವೇ ಶಿವರಾತ್ರಿ ಹಬ್ಬ. ನಮ್ಮ ಈ ವಿಡಿಯೋದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪೌರಾಣಿಕ ಹಿನ್ನೆಲೆ ಏನು, ಶಿವರಾತ್ರಿಯ ಕುರಿತು ಅನೇಕ ಪೌರಾಣಿಕ ಕಥೆಗಳು ಪ್ರಚಲಿತದಲ್ಲಿವೆ. ದೇವಾನು ದೇವತೆಗಳು ಹಾಗೂ ಅಸುರರು ಅಮೃತಕ್ಕಾಗಿ ಸಮುದ್ರ ಮಂಥನವನ್ನು ಮಾಡುತ್ತಿರುವಾಗ ಅಮೃತಕ್ಕೂ ಮೊದಲು ಹಾಲಾಹಲ ಉತ್ಪತ್ತಿಯಾಗುತ್ತದೆ. ಆ ಹಾಲಾಹಲ ಇಡೀ ಪ್ರಪಂಚವನ್ನೇ ನಾಶ ಮಾಡುವ ಸಾಮರ್ಥ್ಯ ಹೊಂದಿದ್ದರಿಂದ ಬ್ರಹ್ಮಾಂಡವನ್ನು ರಕ್ಷಿಸುವ ಸಲುವಾಗಿ ಶಿವ ಪರಮಾತ್ಮರು ಆ ಹಾಲಾಹಲವನ್ನು ಕುಡಿದು ಬಿಡುತ್ತಾರೆ. ಕೂಡಲೇ ಪಾರ್ವತಿ ದೇವಿಯು ವಿಷಗಂಟಲಿನಿಂದ ಕೆಳಗೆ ಇಳಿಯದಿರಲಿ ಎಂಬ ಕಾರಣದಿಂದ ಶಿವದೇವರ ಗಂಟಲನ್ನು ಒತ್ತಿ ಹಿಡಿದುಕೊಳ್ಳುತ್ತಾರೆ. ಇದರಿಂದ ಆ ವಿಷವು ಗಂಟಲಿನಲ್ಲಿಯೇ ಉಳಿದುಕೊಂಡು ಶಿವದೇವರ ಗಂಟಲು ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಹಾಗಾಗಿಯೇ ಶಿವ ಪರಮಾತ್ಮರಿಗೆ ನೀಲಕಂಠ ಎಂಬ ಹೆಸರು ಬಂದಿದೆ. ಶಿವದೇವರೇನಾದರೂ ನಿದ್ರಿಸಿ ಬಿಟ್ಟರೆ ವಿಷ ಬಹು ಬೇಗನೆ ದೇಹದ ತುಂಬ ಹರಡುವ ಪರಿಸ್ಥಿತಿ ಇರುತ್ತದೆ. ಹೀಗಾಗಿಯೇ ದೇವಾನು ದೇವತೆಗಳೆಲ್ಲ ಶಿವದೇವರ ಭಜನೆಯನ್ನು ಮಾಡಿ ಶಿವ ಪರಮಾತ್ಮರನ್ನು ರಾತ್ರಿ ಇಡೀ ಎಚ್ಚರದಿಂದ ಇರುವಂತೆ ನೋಡಿಕೊಳ್ಳುತ್ತಾರೆ. ಶಿವ ಪರಮಾತ್ಮರು ಹಾಲಾಹಲವನ್ನು ಕುಡಿದು ಜಗತ್ತನ್ನು ವಿಷದಿಂದ ರಕ್ಷಿಸಿದಂತಹ ದಿನವೇ ಮಹಾಶಿವರಾತ್ರಿ. ದೇವಾನು ದೇವತೆಗಳು ರಾತ್ರಿ ಇಡೀ ಜಾಗರಣೆಯನ್ನು ಮಾಡುತ್ತಾ ಶಿವ ಪರಮಾತ್ಮರ ಭಜನೆಯನ್ನು ಮಾಡಿ ಎಚ್ಚರದಿಂದ ಇರುವಂತೆ ನೋಡಿಕೊಂಡಿದ್ದ ಶಿವರಾತ್ರಿ ಎಂದು ಭಕ್ತಾದಿಗಳು ಸಹ ರಾತ್ರಿ ಇಡೀ ಜಾಗರಣೆಯನ್ನು ಮಾಡಿ ಶಿವದೇವರನ್ನು ಪೂಜಿಸುವ ಪರಿಪಾಠವಿದೆ. ಲಿಂಗ ಪುರಾಣದಲ್ಲಿ ಬರುವ ಮತ್ತೊಂದು ಕಥೆಯ ಪ್ರಕಾರ ಒಮ್ಮೆ ಬ್ರಹ್ಮ ಹಾಗೂ ಮಹಾವಿಷ್ಣುವಿನ ನಡುವೆ ಯಾರು ಶ್ರೇಷ್ಠರು ಎಂಬ ವಿಷಯಕ್ಕೆ ತೀವ್ರ ವಾಗ್ದಾನ ನಡೆಯುತ್ತದೆ. ಅವರಿಬ್ಬರ ಜಗಳವನ್ನು ಬಿಡಿಸಲು ಸಹಾಯ ಮಾಡುವಂತೆ ದೇವಾನು ದೇವತೆಗಳು ಶಿವ ಪರಮಾತ್ಮರ ಮೊರೆ ಹೋಗುತ್ತಾರೆ. ಆಗ ಶಿವ ಪರಮಾತ್ಮರು ಬ್ರಹ್ಮ ಮತ್ತು ಮಹಾವಿಷ್ಣುವಿನ ಮಧ್ಯೆ ಅಗ್ನಿಸ್ತಂಭದ ರೂಪದಲ್ಲಿ ನಿಂತು ಅಗ್ನಿಸ್ತಂಭದ ಮೂಲವನ್ನು ಯಾರು ಮೊದಲು ಕಂಡುಹಿಡಿಯುತ್ತಾರೋ ಅವರೇ ಶ್ರೇಷ್ಠರು ಎಂದು ತಿಳಿಸುತ್ತಾರೆ. ಬ್ರಹ್ಮ ಹಂಸದ ರೂಪವನ್ನು ತಾಳಿ ಅಗ್ನಿಸ್ತಂಭದ ತುದಿಯನ್ನು ಹುಡುಕುತ್ತಾ ಮೇಲ್ಭಾಗಕ್ಕೆ ಸಾಗಿದರೆ, ಮಹಾವಿಷ್ಣು ದೇವರು ವರಾಹ ರೂಪವನ್ನು ತಾಳಿ ಅಗ್ನಿಸ್ತಂಭದ ತಳವನ್ನು ಹುಡುಕುತ್ತಾ ಕೆಳಮುಖವಾಗಿ ತೆರಳುತ್ತಾರೆ. ಆದರೆ ಅವರಿಬ್ಬರು ಸಹ ಅಗ್ನಿಸ್ತಂಭದ ಮೂಲವನ್ನು ಹುಡುಕಲು ವಿಫಲರಾಗುತ್ತಾರೆ. ಕಡೆಗೆ ಮಹಾವಿಷ್ಣು ದೇವರು ತಮಗೆ ಅಗ್ನಿಸ್ತಂಭದ ತುದಿ ದೊರೆಯಲಿಲ್ಲ ಎಂದು ಸೋಲನ್ನೊಪ್ಪಿಕೊಳ್ಳುತ್ತಾರೆ. ಆದರೆ ಬ್ರಹ್ಮದೇವ ತಾನು ಗೆಲ್ಲಲೇಬೇಕು ಎಂಬ ಹಠದಿಂದ ಅಗ್ನಿಸ್ತಂಭದ ತುದಿಯನ್ನು ನೋಡಿದ್ದಾಗಿ ಸುಳ್ಳಿ ನುಡಿಯುತ್ತಾರೆ. ಬ್ರಹ್ಮದೇವರು ಅಸತ್ಯವನ್ನು ಹೇಳಿದ್ದರಿಂದ ಕೋಪಗೊಂಡ ಶಿವಪರಮಾತ್ಮರು ಇನ್ನು ಮುಂದೆ ಬ್ರಹ್ಮದೇವರನ್ನು ಭೂಲೋಕದಲ್ಲಿ ಯಾರು ಪೂಜಿಸಬಾರದೆಂದು ಶಾಪವನ್ನು ನೀಡುತ್ತಾರೆ. ನಂತರ ಲಿಂಗರೂಪವನ್ನು ತಾಳುತ್ತಾರೆ. ಶಿವ ಪರಮಾತ್ಮರು ಪ್ರಥಮವಾಗಿ ಲಿಂಗರೂಪವನ್ನು ತಾಳಿದ ದಿನವೇ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿನ. ಈ ದಿನವನ್ನೇ ಮಹಾಶಿವರಾತ್ರಿ ಹಬ್ಬವಾಗಿ ಆಚರಣೆ ಮಾಡಲಾಗುತ್ತದೆ. ಇನ್ನು ಯಾರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಬಟನ್ ಅನ್ನೋದು ಕ್ಲಿಕ್ ಮಾಡಿ. ನಾವು ಮಾಡುವ ನಿಮಗೆ ವಿಡಿಯೋಸ್ಗಳು ನೋಟಿಫಿಕೇಶನ್ ಮೂಲಕ ಬರುತ್ತದೆ. ಧನ್ಯವಾದಗಳು ಸ್ನೇಹಿತರೆ.